ತೊಟ್ಟಿಲು ಸಮಾರಂಭ ನಾಮಕರಣ ನಾಳೆ ನಾಡಿದ್ದು ಆ ಸಿದ್ಧಲಿಂಗೇಶ್ ಹೇಳಿದ್ರು ಕೂಡ ಹೆಮ್ಮೆ ಅನಿಸ್ತದ್ರಿ. ಎದೆ ತಟ್ಟಿ ಹೇಳ್ತೀನಿ. ಯಾಕೆ ಹೇಳ್ತೀನಿ ಅಂದ್ರ ಒಂದು ಮಾತು ನೆನಪಾಗತ್ರಿ. ನಾನು ನಿಮ್ಮನ್ನು ನೋಡಿಬಿಟ್ರ ಒಂದು ಮಾತು ನೆನಪಾಗತ್ತಾ. ಈ ಈ ಈ ಬಂಗಾರ ಅಂತಿರಲ್ರಿ, ಬಂಗಾರ ಅಂದ್ರೆ ಗಗನ ಎತ್ತರ ಕೆರೆದು ಬಿಡ್ರಿ. ಬಂಗಾರ ಅಂದ್ರೆ ಸಾಕು, ಮನುಷ್ಯ ಬಾಯಿನೇ ತೆಗಿತಾನೆ. ಬಂಗಾರ ಒಂದೇ ಕಡೆ ನೋಡ್ಬೇಕಾಗಿತ್ತಂದ್ರ ಕೋಲಾರ ಚಿನ್ನದ ಗಣಿಗೆ ಹೋಗ್ಬೇಕಂತ. ಬಂಗಾರ ಒಂದೇ ಕಡೆ ನೋಡ್ಬೇಕನ್ನಂಗ ಆಗಿದ್ರ, ಆಸೆ ಇತ್ತು ಅಂದ್ರ ಬಹಳಷ್ಟು ಬಂಗಾರ ನೋಡ್ಬೇಕನ್ನಂಗ ಆಗಿದ್ರ ಕೋಲಾರ ಚಿನ್ನದ ಗಣಿಗೆ ಹೋಗ್ಬೇಕು ಅಂತ ಇತಿಹಾಸ ಹೇಳ್ತದ್ರಿ. ಅದು ನಾನು ನೋಡಿಲ್ಲವ, ಅದು ನೋಡಿದ್ರೆ ಹೇಳ್ತಿದ್ದೆ ನಾನು ಪೂರ್ತಿ. ಬಂಗಾರ ಒಂದೇ ಕಡೆ ನೋಡ್ಬೇಕಾದ್ರೆ ಕೋಲಾರದ ಚಿನ್ನದ ಗಣಿಗೆ ಹೋಗ್ಬೇಕಂತ ಇತಿಹಾಸ ಹೇಳ್ತದ. ನಿಜವಾಗಲೂ ಬಂಗಾರದಂತ ಭಕ್ತರು ನೋಡ್ಬೇಕನ್ನಂಗ ಆಗಿದ್ರ ಅಫ್ಜಾಲ್ಪುರಕ್ಕೆ ಬರಬೇಕು, ಅದು ಶ್ರೀಮಠಕ್ಕೆ ಬರಬೇಕು ಅನ್ನೋಷ್ಟರ ಮಟ್ಟಿಗೆ ಬಂಗಾರದಂತ ಭಕ್ತರು ಯಾರಾದ್ರಿದ್ರೆ ಅದು ಅಫ್ಜಾಲ್ಪುರ ಶ್ರೀಮಠದ ಭಕ್ತರು ಅನ್ನೋದು ಮಷ್ಟಿಗೆ ಬಹಳಷ್ಟು ನನಗೆ ಹೆಮ್ಮೆ ಅನಿಸುತ್ತೆ. ಅಂತ ಭಕ್ತರು ನೀವಾಗಿದ್ದೀರಿ. ಹಾಗಾಗಿ ತಾವೆಲ್ಲರೂ ಶತಮಾನದ ಹಿಂದೆ ನೆಲೆಸಿದೆ ಗುರುವೇ, ಸರ್ವ ಭಕ್ತರಿಗೆಲ್ಲ ಹರಸಿದೆ ಗುರುವೇ. ಅಫ್ಜಲ್ಪುರ ಹಿರೇ ಮಠ ಸದ್ಗುರುವರ, ಅಫ್ಜಲ್ಪುರ ಹಿರೇ ಮಠ ಸದ್ಗುರುವರ ಮಹಾಗುರು ಮಳೇಂದ್ರ ರೇ. ಜಗ ಬೆಳಗು ಮಹಾಚಂದಿರ, ಓ ಜಗ ಬೆಳಗು ಮಹಾಚಂದಿರ. ಅಫ್ಜಲ್ಪುರ ಹಿರೇ ಮಠ ಸದ್ಗುರುವರ, ಅಫ್ಜಲ್ಪುರ ಮಠ ಸದ್ಗುರುವರರು ಶ್ರೀ ಗುರು ಮಹಾಮಳೇಂದ್ರರು. ಜಗ ಬೆಳಗು ಮಹಾಚಂದಿರ, ಓ ಅಫ್ಜಲ್ಪುರ ಮಠ ಗುರುವರ. ಶತಮಾನದ ಹಿಂದೆ ನೆಲೆಸಿದಿ ಗುರುವೇ, ಸರ್ವ ಭಕ್ತರಿಗೆಲ್ಲ ಹರಸಿದಿ ಗುರುವೇ. ಶತಮಾನದ ಹಿಂದೆ ನೆಲೆಸಿದಿ ಗುರುವೇ, ಸರ್ವ ಭಕ್ತರಿಗೆ ನೀ ಹರಸಿದಿ ಗುರುವೇ. ಕಷ್ಟದಿ ಬಂದವರ ಕಾಯುವ ಗುರುವೇ, ಕಷ್ಟದಿ ಬಂದವರ ಕಾಯುವ ಗುರುವೇ. ಜಾತಿ ಮತ ಪಂಥ ಬಳಿದು, ಜಾತಿ ಮತ ಪಂಥ ಬಳಿದು ಹರಸುವ ಗುರುವೇ. ಅಫ್ಜಲ್ಪುರ ಹಿರೇ ಮಠ ಸದ್ಗುರುವರ, ಅಫ್ಜಲ್ಪುರ ಹಿರೇ ಮಠ ಸದ್ಗುರುವರ ಮಹಾಗುರು ಮಳೇಂದ್ರ ರೇ. ಜಗ ಬೆಳಗು ಮಹಾಚಂದಿರ, ಜಗ ಬೆಳಗು ಮಹಾಚಂದಿರ. ಧರೆಗಿಳಿದು ಬಂದರು ನಗೆ ಮೊಗದ ಚಂದಿರ, ವಿಶ್ವರಾಧ್ಯ ಮಳೇಂದ್ರ ಶ್ರೀ ಸದ್ಗುರುವರ. ಧರೆಗಿಳಿದು ಬಂದರು ಶ್ರೀ ಸದ್ಗುರುವರರು, ಅಭಿನವ ವಿಶ್ವರಾಧ್ಯ ಮಳೇಂದ್ರ ಪೂಜರೋ ಗುರುವರರು. ಧರೆಗಿಳಿದು ಬಂದರು ನಗೆ ಮೊಗದ ಚಂದಿರ, ವಿಶ್ವರಾಧ್ಯ ಮಳೇಂದ್ರ ಶ್ರೀ ಸದ್ಗುರುವರ. ಪಾದವಿಟ್ಟ ನೆಲವೇ ಕೈಲಾಸ ಮಂದಿರ, ಪಾದವಿಟ್ಟ ನೆಲವೇ ಕೈಲಾಸ ಮಂದಿರ. ಮಳೇಂದ್ರ ಮಹಾಗುರು ರೂಪದಿ, ಮಳೇಂದ್ರ ಮಹಾಗುರು ರೂಪದಿ ಹುಟ್ಟಿ ಬಂದ ಗುರುವರ. ಅಫ್ಜಲ್ಪುರ ಹಿರೇ ಮಠ ಸದ್ಗುರುವರ, ಅಫ್ಜಲ್ಪುರ ಹಿರೇ ಮಠ ಸದ್ಗುರುವರ ಮಹಾಗುರು ಮಳೇಂದ್ರ ರೇ. ಜಗ ಬೆಳಗು ಮಹಾಚಂದಿರ, ಜಗ ಬೆಳಗು ಮಹಾಚಂದಿರ.
ಜಾತಿ ಮತ ಪಂಥವಳಿದು ಹರಸುವ ಶ್ರೀ ಗುರು ಕಷ್ಟದಿ ಬಂದವರ ಕಾಯುವ ಸದ್ಗುರು ಜಾತಿ ಮತ ಪಂಥವಳಿದು ಹರಸುವ ಶ್ರೀ ಗುರು ಕಷ್ಟದಿ ಬಂದವರ ಕಾಯುವ ಸದ್ಗುರು ಲಿಂಗ ಪೂಜಾ ನಿಷ್ಠರು ಕಾಯಕ ಯೋಗಿಯರು ಲಿಂಗ ಪೂಜಾ ನಿಷ್ಠರು ಕಾಯಕ ಯೋಗಿಯರು ದಾಸೋಹ ಮೂರ್ತಿ ಎಂದು ಎನಿಸಿಕೊಂಡವರು ಅಫ್ಜಲ್ಪುರ ಹಿರೇ ಮಠ ಸದ್ಗುರುವರ ಅಫ್ಜಲ್ಪುರ ಹಿರೇ ಮಠ ಸದ್ಗುರುವರ ಮಹಾಗುರು ಮಳೇಂದ್ರರೇ ಜಗ ಬೆಳಗು ಮಾಚಂದಿರ ಜಗ ಬೆಳಗು ಮಾಚಂದಿರ ವರ್ಷಕ್ಕೊಮ್ಮೆ ಗುರುವಿನ ಜಾತ್ರೆ ಮಾಡುವರು ಪುರಾಣ ಪುಣ್ಯ ಕಥೆಗಳನ್ನು ನಡೆಸುತ್ತ ಬರುವರು ವರ್ಷಕ್ಕೊಮ್ಮೆ ಗುರುವಿನ ಜಾತ್ರೆ ಮಾಡುವರು ಪುರಾಣ ಪುಣ್ಯ ಕಥೆ ನಡೆಸುವ ಪೂಜೆರು ಬಂದ ಭಕ್ತರಿಗೆಲ್ಲ ಹರಸುವ ಪೂಜೆರು ಹಿರೇಮಠದೊಡೆಯರು ಮಳೇಂದ್ರ ಪೂಜೆರು ಭಕ್ತರ ಹೃದಯ ಗೆದ್ದ ಭಕ್ತರ ಹೃದಯ ಗೆದ್ದ ಭಕ್ತರ ಹೃದಯ ಗೆದ್ದ ವಿಶ್ವರಾಧ್ಯ ಮಳೇಂದ್ರರು ಅಫ್ಜಲ್ಪುರ ಹಿರೇ ಮಠ ಸದ್ಗುರುವರ ಅಫ್ಜಲ್ಪುರ ಹಿರೇ ಮಠ ಸದ್ಗುರುವರ ಮಹಾಗುರು ಮಳೇಂದ್ರರೇ ಜಗ ಬೆಳಗು ಮಾಚಂದಿರ ಜಗ ಬೆಳಗು ಮಾಚಂದಿರ ಜಗ ಬೆಳಗು ಮಾಚಂದಿರ ಅಫ್ಜಲ್ಪುರ ಹಿರೇ ಮಠದ ಶ್ರೀ ಸದ್ಗುರುವರ ಶ್ರೀ ವಿಶ್ವಾರಾಧ್ಯ ಮಳೇಂದ್ರ ಶಿವಾಚಾರ್ಯ ಮಹಾರಾಜ್ ಕಿ ಯಡಿಯೂರ ಸಿದ್ಧಲಿಂಗೇಶ್ವರ ಮಹಾರಾಜ್ ಕಿ ಜೈ. ಅಫ್ಜಲ್ಪುರದ ಸಂಸ್ಥಾನ ಹಿರೇಮಠದ ಪರಂಪರೆ ಬಹಳ ಭವ್ಯವಾಗಿರುವಂಥ ಪರಂಪರೆ ಐತ್ರಿ ಇದು. ನಾನಿವತ್ತು ಅದು ಪುಸ್ತಕದೊಳಗೆ ಓದಬೇಕಾದ್ರೆ ನನಗೆ ಒಂದು ರೋಮಾಂಚನ ಆಯ್ತ್ರಿ. ಯಾಕಂದ್ರೆ ಈ ಮೂಲ ಪುರುಷರೇನದಾರಲ್ರಿ ಮಳೇಂದ್ರ ಶಿವಾಚಾರ್ಯರು ಎಂಥ ಮಹಾಮಹಿಮರು ಅಂತಂದ್ರೆ ನೆನಪಿರ್ಲಿ 12ನೇ ಶತಮಾನದೊಳಗಿರುವಂಥ ಪರಂಪರೆನೇ ಈ ಶ್ರೀಮಠ ಅನ್ನುವುದಷ್ಟು ಮಟ್ಟಿಗೆ ಹೆಮ್ಮೆಯಿಂದ ಹೇಳ್ಕೋಬೇಕು. ಯಾಕಂದ್ರೆ ಗುಡ್ಡಾಪುರದ ದಾನಮ್ಮ ತಾಯಿಗೆ ದರ್ಶನ ಕೊಟ್ಟಿರುವಂಥ ಮಹಾತ್ಮರು ಅಂತಂದ್ರೆ ಅದು ಮಳೇಂದ್ರ ಶಿವಾಚಾರ್ಯ ಅನ್ನುವಂಥದ್ದು ನಾವು ಯಾರು ಕೂಡ ಮರಿಬಾರದು. ಅಷ್ಟೇ ಅಲ್ರಿ, ಯಾವ ಬಿಜ್ಜಳ ಮಹಾರಾಜನಿಗೂ ದರ್ಶನ ಕೊಟ್ಟಿದ್ದಾರೆ ಮಳೇಂದ್ರ ಶಿವಾಚಾರ್ಯರು. ಇದು 12ನೇ ಶತಮಾನದ ಪರಂಪರೆಯಿಂದ ಬಂದಿರುವಂಥ ಶ್ರೀಮಠ, ಭವ್ಯವಾಗಿರುವಂಥ ಪರಂಪರೆ ಇದು. ಬರಗಾಲವನ್ನ ಕಳೆದಿರುವಂತ ಯಾವ ಶಿವಯೋಗಿಗಳು ಅಂಥ ದೊಡ್ಡ ಪರಂಪರೆ ಇರುವಂತ ಶ್ರೀಮಠದಲ್ಲಿ ತಾವೆಲ್ಲರೂ ಕೂಡ ಭಾಗಿಯಾಗಿದ್ದೇವೆ. ಸೋಮವಾರ ದಿವಸ ಪಂಚಮಿ, ನಾಗರ ಪಂಚಮಿ ಹಬ್ಬ ಇರೋದ್ರಿಂದ ತಾವೆಲ್ಲರೂ ಆದಷ್ಟು ಬೇಗನೆ ಹಬ್ಬವನ್ನ ಆಚರಣೆಯನ್ನ ಮಾಡಿ ಆದಷ್ಟು ತಾವೆಲ್ಲರೂ ಶ್ರೀಮಠದೊಳಗೆ ಭಾಗಿಯಾಗಿ ಯಡಿಯೂರ ಸಿದ್ಧಲಿಂಗೇಶ್ವರ ತೊಟ್ಟಿಲ ನಾಮಕರಣದೊಳಗೆ ತಾವೆಲ್ಲರೂ ಪಾಲ್ಗೊಂಡು ಈಗಾಗಲೇ ಹೇಳಿದ ಪ್ರಕಾರವಾಗಿ ಒಬ್ಬ ಭಕ್ತರು ತೊಟ್ಟಿಲವಂತ ಒಂದನ್ನ ಪಡಿಬೇಕಂತ್ರಿ. ಇದು ಧರ್ಮ. ಹಾಗೇ ನಮಗ ಪುಕ್ಷಟೆ ಬಾ ಅಂತಂದ್ರೆ ಬರೋದಿಲ್ಲ. ಅಂಗಡಿ ಒಳಗೆ ಹೋಗಿ 1 kg ಬೆಲ್ಲ ಕೊಡ್ರಿ, 1 kg ಅಕ್ಕಿ ಕೊಡ್ರಿ, ಪುಕ್ಷಟ ಕೊಡ್ತಾನೇನ್ರವ? ದುಡ್ಡು ಕೊಟ್ರ ಪುಕ್ಷಟ ದುಡ್ಡು ಕೊಟ್ರ ಕೊಡ್ತಾನ 1 kg ಬೆಲ್ಲ. ಇಲ್ಲಿ ಉದ್ದೇಶ ಏನು ಹೇಳಕತ್ತೀನಿ ಅಂದ್ರ, ಮನುಷ್ಯ ಧರ್ಮದೊಳಗಾಗ್ಲಿ ತನ್ನ ಲೌಕಿಕದ ಬದುಕಿನೊಳಗಾಗ್ಲಿ ಒಂದನ್ನ ಕೊಡಬೇಕು, ಒಂದನ್ನ ಪಡಿಬೇಕು ಅನ್ನೋಂಥ ಸಿದ್ಧಾಂತದ. ಹಾಗಾಗಿ ಈಗಾಗಲೇ ಒಬ್ಬ ತೊಟ್ಟಿಲವನ್ನ ಕೊಡಿಸಿದವರಾಗಿದ್ದಾರೆ. ಸಾಕಷ್ಟು ಭಾಗಗಳಲ್ಲಿ ಅನೇಕ ಮಹಾತ್ಮರ ಪುರಾಣಗಳನ್ನ
ಹೇಳಿ ಬಂದಿದ್ದೇನೆ. ಒಂದು ಇತಿಹಾಸ, ಎಷ್ಟು ಡಾಕ್ಟರ್ ಕಡೆ ಹೋಗಿ ಲಕ್ಷಾಂತರ ರೂಪಾಯಿ ಕೋಟಿ ಖರ್ಚು ಮಾಡಿದ್ರು ಕೂಡ ಇವತ್ತು ಮಕ್ಕಳ ಆಗದೇ ಇರುವವರಿಗೆ ಇವತ್ತು ಮಹಾತ್ಮರ ಪುರಾಣಗಳು ಎಲ್ಲಿ ಮಠದೊಳಗೆ ನಡೆದಾವ ಆ ಮಠದೊಳಗೆ ಬಂದು ಮಹಾತ್ಮರ ಪುರಾಣದಲ್ಲಿ ತೊಟ್ಟಿದೊಳಗೆ ಭಾಗಿಯಾಗಿ ಹುಡಿ ತುಂಬಿಸ್ಕೊಂಡ್ರೆ ಮಕ್ಕಳಾಗಿರುವಂತ ಇತಿಹಾಸಗಳು ಸಾಕಷ್ಟು ಉದಾಹರಣೆ ಸಿಗುತ್ತವೆ. ಅಂತ ಇತಿಹಾಸವನ್ನ ಹೊಂದಿರುವಂತ ಗುರು ಪರಂಪರೆ ಒಳಗೆ ಮಹಾತ್ಮರ ಆಶೀರ್ವಾದ ಅನುಗ್ರಹ ಆಗಬೇಕಾದ್ರೆ ಒಂದನ್ನ ಕೊಟ್ಟು ಒಂದನ್ನು ಪಡಿಬೇಕಾಗಿದೆ. ಯಡಿಯೂರ ಸಿದ್ಧಲಿಂಗೇಶ್ವರ ಆಶೀರ್ವಾದ, ಮಳೇಂದ್ರ ಶಿವಗಳವರ ಆಶೀರ್ವಾದ ನಮಗೆ ದೊರಿಬೇಕಾದ್ರೆ ಒಂದನ್ನ ಕೊಟ್ಟು ಒಂದನ್ನು ಪಡಿಬೇಕಾಗುತ್ತೆ. ತೊಟ್ಟಿಲವನ್ನ ಕೊಡಿಸಿದ್ದಾರೆ. ಬೆಳ್ಳಿ ಲಿಂಗದ ಕಾಯಿ ಆಗಿರಬಹುದು, ಬೆಳ್ಳಿ ಉಡದಾರ ಆಗಿರಬಹುದು, ಅನೇಕ ವಸ್ತುಗಳನ್ನ ಆದಷ್ಟು ತಮ್ಮ ಹೆಸರುಗಳನ್ನ ಬರೆಸಿ ಆ ಉಡುಪುಗಳನ್ನ